ಇದು ನೋಡಿ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಬಂದಿದೆ. ಸಸ್ಪೆನ್ಷನ್ ವರ್ಕ್ ಬಂದಿದೆ. ಇದು ಕೂಡ ಮುಂದ್ಗಡೆ ಮತ್ತು ಹಿಂದ್ಗಡೆ ಎರಡು ಸೈಡಲ್ಲಿ ಚೆಕ್ ಮಾಡಬೇಕು. ಇದು ನೋಡಿ ಸ್ಟೆಪ್ಲೈಸರ್ ಲಿಂಕ್ ರಾಡ್ ಯಾವ ಥರ ಡ್ಯಾಮೇಜ್ ಆಗಿದೆ ನಿಮ್ಮ ವಿಡಿಯೋದಲ್ಲಿ ಕಾಣಿಸ್ತಿದೆ. ಆಯಿಲ್ ಸೀಲ್ ಕೂಡ ಪೂರಾ ಡ್ಯಾಮೇಜ್ ಆಗಿದೆ. ಲೋರ್ ಆರ್ಮ್ ಕೂಡ ನೋಡಿ ಹೇಗೆ ಕಟ್ ಆಗಿದೆ. ಈ ಲೋರ್ ಆರ್ಮ್ ಈ ಥರ ಕಟ್ ಆದರೆ ನಿಮ್ಮ ಸಸ್ಪೆನ್ಷನ್ ಶಾಕ್ ಅಬ್ಸರ್ವರ್ ಕೂಡ ಅದು ವೇಟ್ ಆಗುತ್ತೆ. ಅದನ್ನು ಕೂಡ ತೆಗಿಬೇಕಾದಂಥ ಚಾನ್ಸಸ್ ಬರುತ್ತೆ. ಈ ವೆಹಿಕಲ್ಗೆ ಬಂದು ಶಾಕ್ ಅಬ್ಸರ್ವರ್ ಮತ್ತು ಸ್ಟಡ್ ಬೌಂಟು ಸ್ಟಡ್ ಕಿಟ್ಟು ಚೆನ್ನಾಗಿತ್ತು. ಲೋರ್ ಆರ್ಮು ಮತ್ತು ಲಿಂಕ್ ರಾಡು ರೇರ್ ಶಾಕ್ ಅಬ್ಸರ್ವರ್ ಕೂಡ ಖತಮ್ ಆಗಿತ್ತು. ನೋಡಿ ರೇರ್ ಶಾಕ್ ಅಬ್ಸರ್ವರ್ ಯಾವ ಥರ ಆಯಿಲ್ ಸೀಲ್ ಹೊಡೆದಿದೆ. ಈ ಥರ ಆಯಿಲ್ ಫುಲ್ ಡ್ಯಾಮೇಜ್ ಆಗಿದ್ದರೆ ಇದು ಗಾಡಿಗೆ ರೆಫರ್ ಮಾಡೋಕ್ಕಾಗಲ್ಲ. ಇದನ್ನು ಎರಡೂ ಕೂಡ ಚೇಂಜ್ ಮಾಡಬೇಕು. ಒಂದು ಚೇಂಜ್ ಮಾಡಿಬಿಟ್ಟು ಒಂದು ಚೇಂಜ್ ಮಾಡಿದರೆ ಅದು ಹಳೇದು ಕೂಡ ಮತ್ತೆ ಹೋಗ್ಬಿಡುತ್ತೆ, ಡ್ಯಾಮೇಜ್ ಆಗಿಬಿಡುತ್ತೆ. ನೋಡಿ ಒಂದು ವೀಕ್ ಇದೆ, ಒಂದು ಪೂರ ಡ್ಯಾಮೇಜ್ ಆಗಿದೆ. ಎರಡೂ ಕೂಡ ಇವಾಗ ಚೇಂಜ್ ಮಾಡ್ತೀವಿ. ನೋಡಿ ಇದು ನೋಡಿ ಮಾರ್ಕ್ ಹಾಕಿ ಜಿನ್ ಪಾರ್ಟಲ್ಲೇ ಸ್ಟೆಪ್ಲೈಸರ್ ಲಿಂಕ್ ರಾಡು ಮತ್ತು ಇದು ಲೋರ್ ಆರ್ಮ್ ಕೂಡ ಚೇಂಜ್ ಮಾಡಿದ್ದೀವಿ. ಲೆಫ್ಟಲ್ಲಿ ಮತ್ತು ರೈಟಲ್ಲಿ ಎರಡೂ ಸೈಡಲ್ಲಿ ಚೇಂಜ್ ಮಾಡಿದ್ವಿ. ಶಾಕ್ ಅಬ್ಸರ್ವರ್ ಕೂಡ ಏನೂ ಆಗಿಲ್ಲ, ಅದು ಚೆನ್ನಾಗಿತ್ತು. ಹಾಗಾಗಿ ಎರಡೇ ರೆಫರ್ ಇತ್ತು ಕಸ್ಟಮರಿಗೆ. ಹೀಗಾಗಿ ಅದೇ ಯಾವ್ದು ಹೋಗಿರುತ್ತೆ ಅದೇ ಸಸ್ಪೆನ್ಷನ್ ವರ್ಕ್ ಮಾಡ್ತೀವಿ. ಮತ್ತು ಬ್ಯಾಲೆನ್ಸ್ ರಾಡ್ ಬುಷ್ ಕೂಡ ಕಂಪಲ್ಸರಿ ಆಗಿ ಅದು ಹೋಗಲಿ ಬಿಡಲಿ ರೆಗ್ಯುಲರ್ ಆಗಿ ನೀವು ಆಯಿಲ್ ಚೇಂಜ್ ಸರ್ವಿಸಿಗೆ ಹೋದಾಗ ಒಂದು ಸಲ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಸೌಂಡಲ್ಲಿ ಏನೂ ಚೇಂಜಸ್ ಬರಲ್ಲ. ಕ್ಯಾಲಿಪರ್ ಪಿನ್ ಕೂಡ ಗ್ರೀಸ್ ಮಾಡಿ ಅದು ಕೂಡ ಚೇಂಜ್ ಮಾಡ್ಕೊಳ್ಳಿ. ನೋಡಿ ರೇರ್ ಶಾಕ್ ಅಬ್ಸರ್ವರ್ ಬಂದ್ಬಿಟ್ಟು ಮೋನ್ರೋ ಶಾಕ್ ಅಬ್ಸರ್ವರ್ ಫಿಟ್ಟಿಂಗ್ ಮಾಡಿದ್ದೀವಿ. ಇದು ತುಂಬ ಒಳ್ಳೆ ರಿಸಲ್ಟ್ ಇದೆ ಕಸ್ಟಮರಲ್ಲಿ. ಎರಡು ಸೈಡಲ್ಲಿ ಎರಡು ಫಿಟ್ಟಿಂಗ್ ಮಾಡಿದ್ದೀವಿ. ಎರಡು ಹಾಕಿಬಿಡಿ ಅಂತಂದ್ರು, ಎರಡು ಹಾಕಿದ್ದೀವಿ. ನಮ್ಮ ಪೇಜ್ಗೆ ಫಾಲೋ ಮಾಡಿ, ಮತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.